ಎವ್ರಿವಾನ್, ನಮಸ್ಕಾರ. ಎಲ್ಲರಿಗೂ ಸಹ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನನ್ನ ಮತ್ತೊಂದು ದಿನದ ವ್ಲಾಗ್ಗೆ ಎಲ್ಲರಿಗೂ ಸಹ ಸ್ವಾಗತ. ಈ ಒಂದು ವ್ಲಾಗ್ನಲ್ಲಿ ನಾನು ಈ ಕರುಂಗಾಲಿ ಮಾಲೆಯನ್ನು ತರಿಸ್ಕೊಂಡಿದ್ದೆ, ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಮಶ್ರೂಮ್ ಮತ್ತು ಪಾಲಕ್ ಎರಡನ್ನೂ ಸಹ ಯೂಸ್ ಮಾಡಿಕೊಂಡು ಒಂದು ಕಿಚಡಿಯನ್ನು ಮಾಡ್ಕೊಂಡಿದ್ದೆ. ಹೆಲ್ದಿಯಾಗಿರುತ್ತೆ, ಹಾಗೆ ಸೂಪರಾಗಿ ಕೂಡ ಇರುತ್ತೆ. ಸೊ ಜಸ್ಟ್ ಒನ್ ಟೈಮ್ ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿದ್ದೆ, ಚೆನ್ನಾಗಿತ್ತು. ಸೊ ಅದ್ರ ಬಗ್ಗೆ ಹಾಗೆ ಇವತ್ತಿನ ದಿನದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬೆಳಗ್ಗೆ ಟಿಫನ್ಗೆ ಅದನ್ನು ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದೆ. ಇವತ್ತು ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ, ಮುಗಿಸ್ಕೊಂಡು ದೀಪ ಸಹ ಹಚ್ಕೊಂಡು ಬಿಡೋಣ ಅಂತೇಳಿ ಹಚ್ಕೊಂಡಿದ್ದಾಯಿತು. ಇದನ್ನು ತಮಿಳ್ನಾಡಿಂದ ತರಿಸ್ಕೊಳ್ತಕ್ಕಂಥದ್ದು. ನಮಗೆ ಸಂತೋಷ್ ಅವ್ರ ಹತ್ರ ಇತ್ತು, ನಮ್ಮ ಹತ್ರನೂ ಸಹ ಇತ್ತು, ಬಟ್ ಇನ್ನೊಂದು 2-3 ಬೇಕಿತ್ತಂತೇಳಿ ತರಿಸ್ಕೊಂಡ್ವಿ. ಈ ಥರ ಅದು ಏನಕ್ಕೂ ಇದು ಓಪನೇ ಆಗ್ತಾ ಇರಲಿಲ್ಲ ಸರಿಯಾಗಿ. ಇರಿ, ಬೇರೆದನ್ನು ಓಪನ್ ಮಾಡ್ತೀನಿ. ಏನಕ್ಕೋ ಸರಿಯಾಗಿ ಓಪನ್ ಆಗ್ತಾ ಇರಲಿಲ್ಲ, ಒಂದು ರೀತಿ ಸ್ಟಕ್ ಆದಂಗೆ ಆಗಿಬಿಟ್ಟಿತ್ತು. ಇದ್ರ ಜೊತೆ ಈ ಒಂದು ಚೆಕ್ ಮಾಡಿರ್ತಾರಲ್ವ ಈ ಒಂದು ಮಣಿಯನ್ನು, ಸೊ ಆ ಒಂದು ಕಾರ್ಡ್ ಕೂಡ ಕೊಡ್ತಾರೆ. ಸೊ ಹೊರಗಡೆ ಎಲ್ಲ ತಗೊಳ್ಳೋದಕ್ಕಿಂತ ಈ ರೀತಿ ತರಿಸ್ಕೊಂಡ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ಇದರಲ್ಲೇ ತುಂಬ ಡಿಸೈನ್ಸ್ಗಳು ಸಹ ಇರುತ್ತೆ. ಅಂದರೆ ಬೇರೆ ಬೇರೆ ತ್ರಿಶೂಲ ಇರ್ತಕ್ಕಂಥದ್ದು. ಇದ್ರ ಜೊತೆನೇ ಇದನ್ನು 4000 5000 ಎಲ್ಲ ಕೊಟ್ಟರೆ ಬೆಳ್ಳಿ ಎಲ್ಲ ಸೇರಿಸಿರ್ತಾರೆ. ಆ ಥರದ ಮಾಲೆಗಳು ಸಹ ಇರುತ್ತೆ. ಮಕ್ಕಳಿಗೆಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಬೆಳ್ಳಿದೆಲ್ಲ ಜಾಸ್ತಿ ರೇಟ್ದೆಲ್ಲ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಜಸ್ಟ್ ಇದು ಪ್ಯೂರ್ ಇರ್ತಕ್ಕಂಥ ಕರಂಗುಲಿ ಮಾಲೆಗಳನ್ನು ತರಿಸ್ಕೊಂಡಿದ್ದೀವಿ ಅಷ್ಟೇನೆ. ಯಾರು ಬೇಕಂದ್ರೆ ಅವ್ರು ಯೂಸ್ ಮಾಡ್ಬೋದು. ಯಾರು ಮಾಡಬೇಕು ಯಾರು ಮಾಡಬಾರ್ದಂತೆಲ್ಲ ಕೇಳ್ತಾರೆ. ಮಕ್ಕಳಿಗಾಗಿದ್ದಕ್ಕೆ ಸ್ವಲ್ಪ ದೊಡ್ಡದು ಚಿಕ್ಕದು ತರಿಸ್ಕೊಂಡು, ದೊಡ್ಡದೆಲ್ಲ ಬೇಡ ಅಂಥೇಳಿ ಚಿಕ್ಕದು ತರಿಸ್ಕೊಂಡಿದ್ವಿ. ನಮಗಾಗಿದ್ದಕ್ಕೆ ಸ್ವಲ್ಪ ದೊಡ್ಡದಿತ್ತು ಅಷ್ಟೇ. ಯಾವ ಥರ ಬೇಕಂದ್ರೂ ಯೂಸ್ ಮಾಡ್ಕೋಬೋದು. ರೇಟಲ್ಲಿ ಒಂದು 500 ರುಪೀಸಿಂದನೂ ಇರುತ್ತೆ, ಚೆನ್ನಾಗಿರುತ್ತೆ. ಔಟ್ಸೈಡೆಲ್ಲ ಒಂದು 100 ರುಪೀಸ್ಗೆಲ್ಲ ಸಿಗುತ್ತಲ್ಲ, ಅದು ಪ್ಯೂರ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಸರಿಯಾಗಿ ನನಗೆ ಅದ್ರ ಬಗ್ಗೆ. ಬಟ್ ಈ ರೀತಿ ಪ್ಯೂರಿಟಿ ಚೆಕ್ ಆಗಿರುತ್ತಲ್ವ, ಕಾರ್ಡ್ಗಳನ್ನು ಕೊಡ್ತಾರಲ್ಲ, ಆ ಥರದ್ದು ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆ ನಂಬಿಕೆಯಲ್ಲಿ ಈಗ ಆರ್ಥಿಕತೆ ಅಂದರೆ ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿರ್ತೀವಿ ಅಂತನೋ, ಅಥವಾ ದೃಷ್ಟಿ ಆಗಬಾರ್ದು ಅಂತನೋ, ಪ್ರತಿಯೊಂದು ಅವ್ರಿಗೆ ಯಾವ್ಯಾವ ರೀತಿ ನಂಬಿಕೆ ಇರುತ್ತೋ ಸೊ ಆ ರೀತಿಯಾಗಿ ಧರಿಸ್ಕೊಳ್ತಾರೆ. ಈ ಥರದ್ದೇ ಅಂತೆಲ್ಲ ಏನಿಲ್ಲ, ಎಲ್ಲನೂ ನಂಬಿಕೆ ಅಷ್ಟೇ. ತಂದ ತಕ್ಷಣ ಸ್ವಲ್ಪ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಅರಿಶಿನ ಕುಂಕುಮ ಹೂವು ಹಾಕ್ಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು ದಿನ ಆದರೂ ಪರವಾಗಿಲ್ಲ, ಅಥವಾ ಒಂದು ಸ್ವಲ್ಪ ಹೊತ್ತಾದರೂ ಬಿಟ್ಟು ಅದನ್ನು ಯೂಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಅಂದರೆ ಅವ್ರವ್ರಿಗೆ ಯಾವ್ಯಾವ ಥರ ಗೊತ್ತಿರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ತಾರೆ. ಕೆಲವರು ಡೈರೆಕ್ಟಾಗಿ ಧರಿಸ್ಕೊಳ್ತಾರೆ, ಕೆಲವರು ಏನಿಲ್ಲ ಪೂಜೆ ಮಾಡಿಬಿಟ್ಟು ಹಾಕ್ಕೊಳ್ತಾರೆ. ಸೊ ನಮಗೆ ಗೊತ್ತಿರೋದು ಈ ಥರವಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಚಾರ್ಜ್ ಮಾಡೋ ಥರ ಮಾಡ್ಕೊಂಡು ಅದನ್ನು ಧರಿಸ್ಕೋಬೇಕು. ಒಂದು ತಿಂಗ್ಳಿಗೆ ಒಂದು ಸಲ ಆದ್ರೂ ಅದನ್ನು ಕ್ಲೀನ್ ಮಾಡಿಕೊಂಡು ಆ ಥರ ಚಾರ್ಜ್ ಮಾಡ್ಕೋಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅವಾಗವಾಗ ಈ ರೀತಿ ಅದರಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಆ ಥರ ಮಾಡ್ಕೊಳ್ತೀನಿ. ಸೊ ಅದನ್ನು ಮಾಡಿಕೊಂಡು ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳ್ಬಿಟ್ಟು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಸ್ವಲ್ಪ ಕೋಸು ಪಲ್ಯನೂ ಸಹ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಮೊಸರು ಸಹ ಪ್ರೋಟೀನ್ಗೆ ಅಂತ ಹೇಳ್ಬಿಟ್ಟು ಸೇರಿಸ್ಕೊಂಡಿದ್ದೆ. ಅದಾದಮೇಲೆ ಕೆಲವೊಂದು ಥಿಂಗ್ಸ್ಗಳೆಲ್ಲ ಖಾಲಿಯಾಗಿತ್ತು, ಅದನ್ನು ಬಾಕ್ಸ್ಗೆ ಹಾಕಬೇಕಿತ್ತು. ಸೊ ಹಾಗಾಗಿ ಹಾಕೊಳ್ಳೋಣ ಅಂಥೇಳಿ. ಸಮ್ಟೈಮ್ಸ್ ನನಗೆ ಕೊಕೊನೆಟ್ ಆಯಿಲ್ ಎಲ್ಲ ಹೊರಗಡೆ ಔಟ್ಸೈಡ್ ಥರ ಅಂಥದ್ದು ಸಿಕ್ಕಿಲ್ಲ ಅಂತೇಳಿದ್ರೆ ಈ ರೀತಿ ಪ್ಯಾಕೆ ತಂದು ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಅಂಥೇಳಿ, ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಬ್ಲ್ಯಾಕ್ ಸಾಲ್ಟು ಅದೆಲ್ಲನೂ ಸಹ ಬಾಕ್ಸ್ಗೆ ಹಾಕೋಬೇಕಿತ್ತು, ಹಾಗಾಗಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ್ದು ಖಾಲಿ ಆಗುತ್ತೋ ಅದನ್ನು ಮಾತ್ರ ತಂದು ಇಟ್ಕೊಳ್ಳೋ ಅಂಥದ್ದು. ಮತ್ತು ಯಾವಾಗ ಖಾಲಿ ಆಗುತ್ತೋ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಯಾವ ಕಂಟೈನರ್ ಕ್ಲೀನ್ ಮಾಡಬೇಕಿರುತ್ತೋ ಅದನ್ನು ಮಾಡಿಕೊಂಡು ಅವಾಗವಾಗಲೇ ಅದನ್ನು ರೀಫಿಲ್ ಮಾಡ್ಕೊಳ್ಳೋ ಅಂಥದ್ದು. ಹಾಗೆ ಹಿಟ್ಟು ಕೂಡ ತಂದಿದ್ದೆ, ಗೋಧಿ ಹಿಟ್ಟು ಎಲ್ಲನೂ ಸಹ ಕ್ಲೀನ್ ಮಾಡಿ ಇಟ್ಟಿದ್ದೆ. ಹಾಕೋಕ್ಕಾಗಿರಲಿಲ್ಲ ಬಾಕ್ಸ್ಗೆ, ಹಾಗಾಗಿ ಅದನ್ನು ಹಾಕ್ಬಿಟ್ಟು ತೆಗೆದುಬಿಟ್ಟು ಹೊರಗಡೆ ಗಿಡ ತಗೊಂಡು ಬರೋಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಚೆನ್ನಾಗಿರೋದು ಯಾವುದಾದ್ರೂ ಸಮ್ಟೈಮ್ಸ್ ಇಲ್ಲೆಲ್ಲ ಜಾಸ್ತಿ ಗಿಡಗಳು ಸುತ್ತ ಲೇಔಟಲ್ಲಿ ಮರಗಳೇ ಇದೆಯಲ್ವ, ಹಾಗಾಗಿ ಜಾಸ್ತಿ ಗಿಡಗಳೆಲ್ಲ ಇಟ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಇದೆಯಲ್ಲ ಅಂತ ಹೇಳ್ತಾರೆ, ಯಾವುದಾದ್ರೂ 1-2 ಆ ಥರ ಇಟ್ಕೊಳ್ಬೇಕು. ಕೆಲವೊಬ್ಬರು ಓಕೆ ಅಲೋ ಮಾಡ್ತಾರೆ, ಬಟ್ ಕೆಲವೊಬ್ಬರು ಅಲೋ ಮಾಡೋದಿಲ್ಲ.
ಮತ್ತು ಇಲ್ಲಿ ಸ್ವಲ್ಪ ಲೇಔಟಲ್ಲಿ ನೀರಿಗೂ ಸಹ ಪ್ರಾಬ್ಲಮ್ ಇರುತ್ತಲ್ಲ, ಹಾಗಾಗಿ ಏನು ಮಾಡ್ತಾರೆ ತುಂಬ ಗಿಡಗಳನ್ನೆಲ್ಲ ಬೆಳೆಸೋದಕ್ಕೆ ಬಿಡೋದಿಲ್ಲ. ಸುಮ್ಮನೆ ಆಲ್ರೆಡಿ ತುಂಬ ತಂಪಿರುತ್ತೆ ಗಿಡಗಳ ಮರಗಳೆಲ್ಲ ತುಂಬ ಇರೋದ್ರಿಂದ, ಹಾಗಾಗಿ ಮತ್ತೆ ಇದು ಏನಕ್ಕೆ ಅಂತೇಳಿ ಬಟ್ ಜಸ್ಟ್ ಒಂದು ಶೋಗೆ ಅಂತೇಳ್ಬಿಟ್ಟು ಅಥವಾ ನಮಗೆ ಯಾವುದಾದ್ರೂ ಇಂಡೋರು ಔಟ್ಡೋರು ಯಾವುದಾದ್ರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದನ್ನು 1-2 ಇಟ್ಕೊಳ್ಬೋದು. ಸೊ ಹಾಗಾಗಿ ನಾನು ಇದೊಂದು ಚಾಯ್ಸ್ ಮಾಡಿದೆ. ಹಾಗೆ ಸ್ನೇಕ್ ಪ್ಲ್ಯಾಂಟ್ ಅಂತ ಒಂದು ನೋಡಿದೆ, ಅದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗೆ ಇದನ್ನು 1-2 ಸಲ ನಾನು ಇದನ್ನು ಗುಲಾಬಿ ಗಿಡಗಳನ್ನ ಸಹ ತಗೊಂಡು ಬಂದಿದ್ದೆ. ಏನಕ್ಕೋ ಅದು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಅಷ್ಟೊಂದು ಬಿಸಿಲು ಬೀಳೋದಿಲ್ಲ, ತುಂಬ ಯಾವಾಗಲೂ ಸಹ ಥಂಡಿಯಾಗೇ ಇರುತ್ತಲ್ಲ, ಅದಕ್ಕೇನೋ ಗಿಡಗಳು ಸರಿಯಾಗಿ ಬೆಳೆಯೋದಿಲ್ಲ. ಸರಿ ನೋಡಿಬಿಟ್ಟು 2-3 ಸಲ ತಂದು ಹಾಕ್ಬಿಟ್ಟು ಅದು ಸರಿಯಾಗಿ ಬೆಳೆದಿಲ್ಲ. ಬಟ್ ನೋಡೋಕ್ಕಂತೂ ತುಂಬ ಖುಷಿ ಆಯ್ತಾಯಿತ್ತು ಈ ಗಿಡಗಳ ಮಧ್ಯೆ ಎಲ್ಲ ಇದ್ದರೆ. ಆದರೆ ಅದು ಸರಿಯಾಗಿ ಬರೋದಿಲ್ಲ, ಮತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅದೊಂದು ತಗೊಂಡು ಬಂದ್ವಿ ಅಷ್ಟೇ. ಹಾಗೆ ಬರ್ತಾ ಚಿಕ್ಕವನ್ನ ಸಹ ಕರ್ಕೊಂಡು ಹೋಗಿದ್ವಲ್ವ, ಚಿಕ್ಕವನ್ನ ಕರ್ಕೊಂಡು ಹೋದರೆ ಏನಾದರೂ ತಿನ್ನಬೇಕಂತ ಅಂತಾನೆ. ಹಾಗಾಗಿ ಮತ್ತು ಈ ಮರಗೆಣ್ಸಿನ ಚಿಪ್ಸ್ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ, ಅದೊಂದಂತೂ ಇದ್ದೇ ಇರುತ್ತೆ ತಿನ್ನಬೇಕಂತೇಳಿ. ಸೊ ಹಾಗಾಗಿ ಬರ್ತಾ ಅದನ್ನು ಸಹ ತಗೊಂಡು ಬಂದ್ವಿ. ಮತ್ತು ಏನಾದರೂ ಸಮ್ಟೈಮ್ಸ್ ಯಾವಾಗಲಾದರೂ ಮಂತ್ಲಿನೋ 15 ಡೇಸೋ ಆ ಟೈಮಲ್ಲಿ ಆ ಥರ ಟೈಮಲ್ಲಿ ಅಷ್ಟೇ ಕೊಡಿಸೋ ಅಂಥದ್ದು, ಹೊರಗಡೆ ಯಾವಾಗಲೂ ಸಹ ಕೊಡಿಸೋದಿಲ್ಲ. ಬಟ್ ಯಾವಾಗಲೂ ಸಹ ಕಂಡೀಷನ್ ಮಾಡಿಕೊಂಡೇ ಇರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಬರ್ತಾ ತಗೊಂಡು ಬಂದು ಅದನ್ನು ಸಹ ತಿಂದಿದ್ದಾಯಿತು. ಅದು ಹೇಗೆ ಇದೆ ಅಂತ ಹೇಳಿದ್ರು ಔಟ್ಸೈಡ್ ಇರ್ತಕ್ಕಂಥ ಫುಡ್ಗಳ ಮೋಹ ಮನೇಲಿ ಮಾಡಿದ್ರೆ ಇರೋದಿಲ್ಲ. ಸರಿ ಈವ್ನಿಂಗ್ಗೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಸ್ವಲ್ಪ ಕಿಚಡಿ ಮಾಡ್ಕೊಳ್ಳೋಣ, ಸಾಂಬಾರು ಕೂಡ ಇರಲಿಲ್ಲ. ಹಾಗಾಗಿ ಸಾಂಬಾರಿಗೆ ಮತ್ತು ಅದು ಎಲ್ಲ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ, ಜಸ್ಟ್ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾಲಕ್ ಸೊಪ್ಪಿತ್ತು. ಹಾಗೆಯೇ ಜಾಸ್ತಿ ಯಾವಾಗಲೂ ಮಶ್ರೂಮ್ಗಳನ್ನ ತರ್ತಾ ಇರ್ತೀವಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಕಿಚಡಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಇಲ್ಲಿ ಪಾಲಕನ್ನು ಸಹ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ, ಕ್ಲೀನ್ ಮಾಡಿ. ಅದಾದ ನಂತರ ಮಶ್ರೂಮನ್ನು ಸಹ ಕ್ಲೀನ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ರೈಸ್ ತಗೊಂಡ್ರೆ ಸೇಮ್ ಅದೇ ಗ್ಲಾಸಲ್ಲಿ ನಾನು 1 ಗ್ಲಾಸಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. ಎರಡನ್ನೂ ಸಹ ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಬಿಡಬೇಕು. ಮೊದಲೇ ನಾನು ಸ್ವಲ್ಪ ಹೊತ್ತು ನೆನೆಸಿದ್ರೂ ಪರವಾಗಿಲ್ಲ, ಬಟ್ ನೆನೆಸಿಲ್ಲ, ನಾನು ಡೈರೆಕ್ಟಾಗಿ ಹಾಗೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ತರಕಾರಿಗಳನ್ನು ಒಂದು ಸ್ವಲ್ಪ ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಮಶ್ರೂಮ್ ಮತ್ತು ಪಾಲಕ್ ಹಾಕಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತಿದ್ದೆ, ಇವಾಗ ಸ್ವಲ್ಪ ತಗೊಂಡಿದ್ದೀನಿ. ಎಲ್ಲ ರೆಡಿ ಆದಮೇಲೆ ಒಂದು 10 ಮಿನಿಟ್ಸಲ್ಲಿ ನಮಗೆ ರೆಡಿ ಆಗಿಬಿಡುತ್ತೆ. ಮೊದಲಿಗೆ ಇಲ್ಲಿ ಆಯಿಲ್ನ ಕಾಯೋದಕ್ಕೆ ಅಂತ ಇಟ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸೋಂಫನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಸಿಡ್ದಾದ್ಮೇಲೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ ಲವಂಗ ಏನು ಬೇಕಿದ್ರೂ ಸೇರಿಸ್ಕೋಬೋದು, ಚೆನ್ನಾಗಿ ಸ್ಮೆಲ್ ಬರುತ್ತಲ್ವ, ಹಂಗಾಗಿ ಏನು ಬೇಕಾದರೂ ಸೇರಿಸ್ಕೋಬೋದು. ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಪಲಾವ್ ಎಲೆ ಎಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಗರಂ ಮಸಾಲೆಗೆ ಯೂಸ್ ಮಾಡ್ಕೊಂಡಿರ್ತೀವಲ್ವ, ಆ ಥರ ಬೇಕಂದ್ರೂ ಸೇರಿಸ್ಕೋಬೋದು, ಇಲ್ಲ ಈ ರೀತಿ ಬೇಕಂದ್ರೂ ಸಹ ಸೇರಿಸ್ಕೋಬೋದು. ಇವಾಗ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿಲ್ಲಿ ಫಸ್ಟ್ ನಾನು ಫ್ರೈ ಮಾಡ್ಕೊಳ್ತೀನಿ. ಇದೊಂಚೂರು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೊಟೊವನ್ನು ಸೇರಿಸ್ಕೊಳ್ತೀನಿ. ಟೊಮೊಟೊನೂ ಅಷ್ಟೇ ಒಂಚೂರು ಮೆತ್ತಗಾಗುವಷ್ಟು ಫಸ್ಟು ಟೊಮೊಟೊವನ್ನು ಫ್ರೈ ಮಾಡ್ಕೊಳ್ಬೇಕು. ತರಕಾರಿ ಎಲ್ಲ ಆಮೇಲೆ, ಇದು ಎಲ್ಲನೂ ಒಂದೊಂದು ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಮೆತ್ತಗಾಗುವಷ್ಟು, ಆಮೇಲೆ ತರಕಾರಿಗಳನ್ನ ಸೇರಿಸ್ಕೋಬೋದು. ಇವಾಗ ಟೊಮೊಟೊವನ್ನು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಒಂಚೂರು ಮೆತ್ತಗೆ ಬೆಂದಾದಮೇಲೆ ಉಳಿದಿದ್ದಂಥ ತರಕಾರಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ತರಕಾರಿ ನಮಗೆ ಯಾವ ಥರ ಬೇಕಂತ ಅನಿಸುತ್ತೋ ಯಾವ ತರಕಾರಿ ಬೇಕಂದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ನವಲ್ಕೋಸು ಅಷ್ಟೇ ತಗೊಂಡಿದ್ದೀನಿ. ಬೇರೆ ಯಾವುದೇ ತರಕಾರಿಗಳಿದ್ರೂ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಆ ಥರದ ತರಕಾರಿಗಳನ್ನ, ಅಥವಾ ಸಮ್ಟೈಮ್ಸ್ ಕೆಲವೊಂದು ತರಕಾರಿಗಳು ಇಷ್ಟ ಆಗಲ್ಲ ಅಂದರೆ ಈ ರೀತಿ ಹೈಡ್ ಮಾಡಿ ಕೂಡ ಅದನ್ನು ಹಾಕ್ಬಿಟ್ಟು ತಿನ್ನಿಸ್ಬೋದು. ಬಟ್ ಕೆಲವೊಂದು ಘಾಟು ತರಕಾರಿಗಳಿರುತ್ತಲ್ಲ ಅದೆಲ್ಲ ಅಷ್ಟೊಂದು ಸೂಟ್ ಆಗೋದಿಲ್ಲ. ಚೆನ್ನಾಗಿ ಬೆಂದಾದಮೇಲೆ ಪಾಲಕ್ ಸೊಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಪಾಲಕ್ ಸೊಪ್ಪು ಸ್ವಲ್ಪ ಚೆನ್ನಾಗಿ ಅದರ ಜೊತೆ ಬೆಂದ್ಕೊಳ್ಬೇಕು. ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮಶ್ರೂಮನ್ನು ಸಹ ಸೇರಿಸ್ಕೊಳ್ತೀನಿ. ಪ್ರತಿಯೊಂದು ಅಷ್ಟೇ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಪಾಲಕ್ ಸೊಪ್ಪು ಮತ್ತು ಮಶ್ರೂಮು ಎಲ್ಲನೂ ಸಹ ಹಸಿ ವಾಸನೆ ಬರ್ತಾ ಇರುತ್ತೆ, ಹಾಗಾಗಿ ಒಗ್ಗರಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಕಿಚಡಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ಆ ಥರ ಮಾಡಿಕೊಂಡು ಬೇಯಿಸ್ತೀರ ಪಟ ಅಂತ ಹಿಂದೆನೇ ಎಲ್ಲನೂ ಹಾಕೋದಕ್ಕೆ ಹೋಗೋದು ಬೇಡ. ಸ್ವಲ್ಪ ಒಂಚೂರು ನೀಟಾಗಿ ಅದು ಫ್ರೈ ಆಗಲಿ. ಇವಾಗ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ, ಅದನ್ನು ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ.
ಚೆನ್ನಾಗಿ ಫ್ರೈ ಆದಮೇಲೆ ಮೊದಲೇ ನಾನು ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದಂಥ ಬಟಾಣಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಗರಂ ಮಸಾಲ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಹಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಮ್ಟೈಮ್ಸ್ ಬಿಸಿಬೇಳೆಬಾತ್ ಪೌಡರ್ ಇರುತ್ತಲ್ಲ, ಅದನ್ನು ಸಹ ಸೇರಿಸ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲ ಅಂತೇಳಿದ್ರೆ ಯಾವುದೋ ಮಸಾಲೆಗಳಿಲ್ಲ ಅಂತೇಳಿದ್ರೆ ಹಚ್ಚ ಖಾರದ ಪುಡಿ ಹಾಗೆ ಧನಿಯಾ ಅಷ್ಟೇ ಸೇರಿಸ್ಕೊಂಡ್ರು ಸಹ ಚೆನ್ನಾಗಿರುತ್ತೆ. ಎಲ್ಲನೂ ಸೇರಿಸಿದ್ದಾಯಿತು. ಇವಾಗ ನೀಟಾಗಿ ಎಲ್ಲದಕ್ಕೂ ಸಹ ಹೊಂದ್ಕೊಳ್ಳೋ ಥರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಕ್ಸ್ ಮಾಡೋ ಟೈಮಲ್ಲಿ ಅದು ನೀಟಾಗಿ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು. ಮತ್ತು ಉರಿನೂ ಅಷ್ಟೇ, ತುಂಬ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಆ ಥರ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಸುಮಾರು ಆದಷ್ಟು ಹಸಿ ವಾಸನೆ ಹೋಗೋ ತನಕ ಬೆಂದಿದೆ. ಕೊನೆಯದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಬೇಕಂತ ಹೇಳಿದ್ರೆ ಒಗ್ಗರಣೆಯಲ್ಲಿ ಸೇರಿಸ್ತೀವಲ್ವ, ಆವಾಗಲೂ ಸಹ ಸೇರಿಸ್ಕೋಬೋದು. ತಳ ಹತ್ತುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಒಂಚೂರು ಫ್ಲೇವರ್ಗೆ ಅಂತೇಳಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಡನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪಿದೆ ಅಂತ ಹೇಳಿದ್ರೆ ಅದನ್ನು ಸಹ ಸೇರಿಸ್ಕೋಬೋದು, ಅದು ಸಹ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಸೇರಿಸ್ಕೊಂಡಿಲ್ಲ. ಎಲ್ಲನೂ ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಮಶ್ರೂಮನ್ನು ಸೇರಿಸ್ಕೊಂಡಿದ್ವಲ್ವ, ಹಾಗಾಗಿ ಅದು ನೀಟಾಗಿ ನೀರನ್ನು ಸಹ ಬಿಟ್ಕೊಂಡಿರುತ್ತೆ. ಹಾಗಾಗಿ ಮಶ್ರೂಮ್ ಎಲ್ಲ ಯೂಸ್ ಮಾಡೋದ್ರಿಂದ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. 1 ಗ್ಲಾಸ್ಗೆ 6 ಗ್ಲಾಸಷ್ಟು ನೀರು ಬೇಕಿರುತ್ತಲ್ವ, ಇವಾಗ ಒಂದು 5 ಗ್ಲಾಸಸ್ ಅಷ್ಟು ಹಾಕೊಂಡ್ರೂ ಸಾಕಾಗುತ್ತೆ. ಬೇಕಂತ ಹೇಳಿದ್ರೆ ಕೊನೆಯದಾಗಿ ಏನಾದರೂ ಗಟ್ಟಿಯಾಗಿದೆ, ನಮ್ಗೆ ಇಷ್ಟೊಂದು ಗಟ್ಟಿ ಬೇಡ, ನೀರು ಬೇಕಂದರೆ ಬಿಸಿ ನೀರನ್ನು ರೆಡಿ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಇವಾಗ ನಾನು ಆಲ್ರೆಡಿ ಫಸ್ಟೇ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದಂಥ ಹೆಸರು ಬೇಳೆ ಮತ್ತು ಅಕ್ಕಿ ಎರಡನ್ನೂ ಸಹ ಇಲ್ಲಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಸೇರಿಸೋದು ಬೇಡ ಅಂತ ಹೇಳಿದ್ರೆ ಜಸ್ಟ್ ಪಾಲಕ್ ಸೊಪ್ಪು ಹಾಗೆ ಮಶ್ರೂಮ್ ಇದಿಷ್ಟನ್ನೇ ಸೇರಿಸ್ಕೊಂಡ್ರು ಸಹ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಯಾವಾಗಲೂ ಸಹ ಕಿಚಡಿ ಮಾಡುವಾಗ ತರಕಾರಿಗಳನ್ನಷ್ಟೇ ಸೇರಿಸಿ ಮಾಡ್ಕೊಂಡಿರ್ತೀವಲ್ವ, ಇದನ್ನು ಸಹ ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ತರಕಾರಿಗಳು ಕಾಳು ಪ್ರತಿಯೊಂದನ್ನು ಸಹ ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಹೆಲ್ದಿಯಾಗೂ ಸಹ ಇರುತ್ತೆ. ಇವಾಗ ಕೊನೆಯದಾಗಿ ನನಗೆ ಹೇಳಿದ್ನಲ್ವ 1ಕ್ಕೆ 6 ನೀರು ಸೇರಿಸ್ಕೋಬೇಕಾಗುತ್ತೆ ಅಂತೇಳಿ, 1ಕ್ಕೆ 6 ನೀರನ್ನು ಸೇರಿಸ್ಕೊಂಡು ಬೇಕಂತ ಹೇಳಿದ್ರೆ ಇವಾಗ ಕಡಿಮೆ 5 ಗ್ಲಾಸಸ್ಸು ಸಾಕಾಗುತ್ತೆ. ಮಶ್ರೂಮ್ ಎಲ್ಲ ನೀರನ್ನು ಬಿಟ್ಕೊಂಡಿರುತ್ತಲ್ಲ, ಅದಕ್ಕೆ ಕೆಲವರು ತುಂಬ ತೆಳ್ಳಗೆ ಕೇಳ್ತಾರಲ್ವ, ಆ ಥರ ಏನಾದರೂ ಬೇಕಂತ ಹೇಳಿದ್ರೆ ಒಂದು 6 ಗ್ಲಾಸಸ್ ಸೇರಿಸ್ಕೊಳ್ಳಿ. ಮತ್ತು ರೆಡಿ ಮಾಡಿ ಆದಮೇಲೂ ನೀರು ಬೇಕಂತ ಅನಿಸಿದ್ರೆ ಸ್ವಲ್ಪ ಬಿಸಿ ಮಾಡಿ ನೀರನ್ನು ಇಟ್ಕೊಂಡು ನಂತರ ಸೇರಿಸ್ಕೊಂಡ್ರೆ ಆಯಿತು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿದ್ದೆ ರುಚಿಗೆ ತಕ್ಕಷ್ಟು, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ವಿಜಲ್ ಬರ್ಸಿದ್ರೆ ಸಾಕಾಗುತ್ತೆ. ತುಂಬ ವಿಜಲ್ ಅವಶ್ಯಕತೆ ಎಲ್ಲ ಏನೂ ಇಲ್ಲ, 1-2 ವಿಜಲ್ ಬಂದರೆ ನಮಗೆ ಸಾಕಾಗುತ್ತೆ. 2 ವಿಸಲ್ ಬಂದಿದ್ದಾಯಿತು. ತಣ್ಣಗಾದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನಾನು ಇದ್ರ ಜೊತೆ ಮೊಸರು ರಾಯ್ತವನ್ನು ಮಾಡ್ಕೊಂಡಿದ್ದೆ, ಹಾಗಾಗಿ ಇಷ್ಟೇ ತೆಳುವಾಗಿ ಸಾಕು ಅಂತ ತಗೊಂಡಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ಗೆ ಅಂತೇಳಿ ಏನೂ ಸಹ ಮಾಡ್ಕೊಂಡಿಲ್ಲ ಅಂತ ಆದರೆ ಜಸ್ಟ್ ತೆಳುವಾಗೆ ತಿಂತೀವಿ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಯಾವ್ಯಾವ ರೀತಿಯಾಗೆಲ್ಲ ಮಾಡಿ ನೋಡಿರ್ತೀರಲ್ಲ, ಜಸ್ಟ್ ಈ ರೀತಿಯಾಗಿ ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಹೆಲ್ದಿಯಾಗೂ ಕೂಡ ಇರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಇದಾಗಿತ್ತು ಇವತ್ತಿನ ನನ್ನ ಒಂದು ರೆಸಿಪಿ. ಹಾಗೆ ನನ್ನ ದಿನದ ವ್ಲಾಗನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ದಿನದ ನನ್ನ ವ್ಲಾಗ್ ಜೊತೆ ಹಾಗೆ ಯಾವುದಾದ್ರೂ ರೆಸಿಪೀಸ್ಗಳು ಸಹ ಇದ್ದರೆ, ಹೆಲ್ದಿಯಾದಂಥ ರೆಸಿಪೀಸ್ಗಳ ಜೊತೆ ಏನಾದ್ರು ಇದ್ದರೆ ಖಂಡಿತವಾಗ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಕೈಲಾದಷ್ಟು ನಾನು ಒಳ್ಳೆ ವಿಡಿಯೋಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.